ಚೇಳೂರಿನಲ್ಲಿ ಕರ್ನಾಟಕ ಡ್ರೈವರ್ಸ್ ಮತ್ತು ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಗಡಿನಾಡು ಚಾಲಕರಿಗೆ ಜಾಗೃತಿ ಅಭಿಯಾನ. ಸುರಕ್ಷತೆ ಮತ್ತು ಕಾನೂನುಬದ್ಧ ಚಾಲನೆ ಅತ್ಯಗತ್ಯ ಎಂದು ಕರ್ನಾಟಕ ಡ್ರೈವರ್ಸ್ ಮತ್ತು ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಸುಗಟೂರು ಮಂಜುನಾಥ್ ತಿಳಿಸಿದರು. ಚೇಳೂರು ಪಟ್ಟಣದ ಎಚ್ವಿಎನ್ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಗಡಿನಾಡು ಚಾಲಕರ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕರ್ನಾಟಕ ಡ್ರೈವರ್ಸ್ ಮತ್ತು ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಲವು ವರ್ಷಗಳಿಂದ ರಾಜ್ಯದಲ್ಲಿ ಚಾಲಕರ ಕಲ್ಯಾಣಕ್ಕಾಗಿ ಅಪಘಾತ ಪರಿಹಾರ ಸೇರಿದಂತೆ ಆರ್ಥಿಕ ಸಹಾಯ ಯೋಜನೆಗಳ ಪರಿಹಾರವನ್ನು ಕೊಡಿಸಿದ್ದೇವೆ. ಚಾಲಕರ ಹಿತಕ್ಕಾಗಿ ಅನೇಕ ರಕ್ತದಾನ ಶಿಬಿರಗಳನ್ನು ಮಾಡಿಸಿದ್ದೇವೆ. ರಸ್ತೆ ಅಪಘಾತಗಳಲ್ಲಿ ಗಾಯಗೊಂಡವರಿಗೆ ತುರ್ತಾಗಿ ರಕ್ತ ಒದಗಿಸಲು, ಚಾಲಕರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಲು ಮತ್ತು ಸಮಾಜಮುಖಿ ಸೇವೆಗೆ ಪ್ರೇರೇಪಿಸುತ್ತಿದ್ದೇವೆ ಎಂದರು. ಈ ವೇಳೆ ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮಾತನಾಡಿ, ಚಾಲಕರು ಅಗತ್ಯ ದಾಖಲೆಗಳು ಹೊಂದಿರಬೇಕು. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ, ಜೀವಕ್ಕೆ ಅಪಾಯ ಹಾಗೂ ಗಂಭೀರ ಅಪರಾಧ. ಆಟೋ ಚಾಲಕರಿಗೆ ರಸ್ತೆ ಸುರಕ್ಷತೆ ನಿಯಮಗಳ ಪಾಲನೆ ಹಾಗೂ ಪ್ರಯಾಣಿಕರೊಂದಿಗೆ ಸೌಜನ್ಯದ ವರ್ತನೆಯಿಂದ ನಡೆದುಕೊಳ್ಳಬೇಕು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಮುಂದೆ ಕೂರಿಸಿಕೊಂಡು ಅಸಭ್ಯ ವರ್ತನೆ ಮಾಡಿದ್ದಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣಗಳ ಅಪರಾಧದ ಮೇಲೆ ಪ್ರಕರಣಗಳು ದಾಖಲಾಗುತ್ತವೆ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ದ್ವಿಚಕ್ರ ವಾಹನದಲ್ಲಿ ಅಪಘಾತಗಳಲ್ಲಿ ಗಾಯಗೊಂಡ ವ್ಯಕ್ತಿಗಳಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಜೆ.ಕೆ. ಆನಂದ್ ರವರು ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿದರು. ನೂರಾರು ಕಾರ್ಮಿಕರಿಗೆ ಉಚಿತವಾಗಿ ಕಾರ್ಮಿಕರ ಕಾರ್ಡ್, ಆಯುಷ್ಮಾನ್ ಕಾರ್ಡ್ ಮತ್ತು ಇ-ಶ್ರಮ್ ಕಾರ್ಡ್ ನೋಂದಣಿ ಮಾಡಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಗೌರವ ಅಧ್ಯಕ್ಷ ಕುಮಾರ್, ಜಿಲ್ಲಾ ಅಧ್ಯಕ್ಷ ನವೀನ್, ಗುಬ್ಬಿ ಮಹೇಶ್, ರಾಮಚಂದ್ರ ಹಾಗೂ ರಸೂಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬದುಕಿನಲ್ಲಿ ನಂದಾದೀಪ ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ತಾವೆಲ್ಲರೂ ತಮ್ಮ ಕೌಟುಂಬಿಕ ಸುರಕ್ಷತೆ, ತಮ್ಮ ಪಾಲಕರ ಸುರಕ್ಷತೆ, ನಾಗರಿಕರ ಸುರಕ್ಷತೆ ಎಲ್ಲವನ್ನೂ ಆಶ್ರಿಸುತ್ತಾ ತುಂಬ ಹೃದಯದಿಂದ ಸರ್ ವಿಶ್ವೇಶ್ವರಯ್ಯನವರ ವೇದಿಕೆ ಅಂತ ಹೇಳಿದಕ್ಕೆ ನಾವು ಹೆಸರನ್ನಿಟ್ಟಿದ್ದೀವಿ. ಆ ಮಹಾನ್ ಭಾವರನ್ನ ಸ್ಮರಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಕೋರ್ತಾ ನೀವೆಲ್ಲ ಬಂದಿರುವಂಥದ್ದು ಮತ್ತು ಈ ಸಮಯ ನಮ್ಗೆ ಕೊಟ್ಟಿರೋದಕ್ಕೆ ನಾವು ನಿಮಗೆ ಋಣಿಯಾಗಿದ್ದೀವಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಕರ್ನಾಟಕ ಡ್ರೈವರ್ಸ್ ಆ್ಯಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನು 2014 ಮತ್ತು 15ನೇ ಸಾಲಿನಲ್ಲಿ ನಮ್ಮ ಕರ್ನಾಟಕದ ಶ್ರೇಷ್ಠರು ಅನಿಸ್ಕೊಂಡಿರುವಂತಹ ವೀರೇಂದ್ರ ಹೆಗ್ಗಡೆ ಅವರ ಒಂದು ಪಾದಚರಣೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು 2014 ಮತ್ತು 2015ರಲ್ಲಿ ಧರ್ಮಸ್ಥಳದಲ್ಲಿ ನಾವು ಇದನ್ನು ಶುಭಾರಂಭ ಮಾಡಿದ್ವಿ. ಇದು ಶುಭಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕೇವಲ 2 ಗುರಿ ಮಾತ್ರ ಇತ್ತು. ಒಂದು, ಚಾಲಕರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಮತ್ತು ಚಾಲಕರಿಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋಂಥದ್ದು. ಸೊ ಈ ಚಾಲಕರ ಒಂದು ಜಾಗೃತಿ ನಿಟ್ಟಿನಲ್ಲಿ ನಾವು ಸುಮಾರು 12 ವರ್ಷ ಕಾಲ ಶ್ರಮಿಸಿದ್ದೀವಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳು, ಎಲ್ಲ ತಾಲೂಕುಗಳನ್ನು ಸಹ ಬಹುತೇಕ ನಾವು ಕವರ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಸವಾಲುಗಳು ಎದುರಾಗಿವೆ. ಏನು ಅಂತಂದ್ರೆ, ಚಾಲಕರಿಗೆ ಈ ಕಾರ್ಮಿಕರ ಕಾನೂನುಗಳು ಮತ್ತೆ ಮೋಟಾರ್ ವೆಹಿಕಲ್ ಆಕ್ಟ್ ಸಂಬಂಧಪಟ್ಟ ಹಾಗೆ ಅವೇರ್ನೆಸ್ ತುಂಬಾ ಕಡಿಮೆ. ಮತ್ತೆ ಈ ಒಂದು ಸಂವಿಧಾನಬದ್ಧವಾಗಿರುವಂತಹ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ತಿಳ್ಕೋಬೇಕಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಆದ್ರೆ ನಾವು ಯಾವುದನ್ನ ತಿಳ್ಕೋಬೇಕಾಗಿದೆ ಅದನ್ನ ತಿಳ್ಕೊಳ್ಳದೆ ಬೇರೆ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಭಾರತ ಸರ್ಕಾರ 2024 ಜುಲೈ 1ರಿಂದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅಂತೇಳಿ ಒಂದು ಹೊಸ ಕಾಯ್ದೆಯನ್ನ, ತಿದ್ದುಪಡಿ ಕಾಯ್ದೆಯನ್ನು ತಂದಾಗ ಅನೇಕ ಚಾಲಕರಿಗೆ ಆ ಕಾಯ್ದೆ ಬಗ್ಗೆ ಸರಿಯಾಗಿ ಮಾಹಿತಿನೇ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪೊಲೀಸ್ ಇಲಾಖೆಯವರ ಸಹಯೋಗದಲ್ಲಿ ನಾವು ಹಲವಾರು ಜಿಲ್ಲೆಗಳಲ್ಲಿ, ಚಾಮರಾಜನಗರದಿಂದ ಬೀದರ್ವರೆಗೂ, ಕಾರವಾರದಿಂದ ಕೋಲಾರವರೆಗೂ ನಾವು ಸಾಕಷ್ಟು ಜನಜಾಗೃತಿ ಅಭಿಯಾನಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಮ್ಮ ಆನಂದ್ ಮಾಡಿದ್ದಾರೆ. ಅವರ ರಾಜ್ಯಾಧ್ಯಕ್ಷರು ಮತ್ತು ನನಗೆ ವಿಜಯಪುರದಿಂದ
ಬಂದಿದ್ರು. ಅವ್ರು ನಾನು ನೋಡಿ ನಾನು ಹೊರತು ಬಿಟ್ಟಿದ್ದೀನಿ, ಅವರು ನಾನು ಗುರುತಿಡಿದ್ರು. ತಂದೆಯನ್ನು ಸಾಕೋದಕ್ಕೆ, ಅಕ್ಕ ತಂಗಿಗಳನ್ನ ಸಾಕೋದಕ್ಕೆ, ಇಲ್ಲ ನನ್ನ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ಯಾವ್ದಾದ್ರು ಇದ್ರೆ ಅರ್ಜೆಂಟ್ ಕೆಲಸ ಸಿಕ್ಕೋದು, ಸ್ವಂತಿಕೆಯಿಂದ ಬದುಕೋದು ಯಾವ್ದಾದ್ರು ಇದ್ರೆ ಆಟೋ ಚಾಲನೆ ವೃತ್ತಿ. ಇವತ್ತು ಸಂಸಾರಗಳು ಇದು ಭಾರತ ದೇಶದಲ್ಲಿ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಜಿಲ್ಲೆಗಳಿರ್ಬೋದು, ಎಷ್ಟೋ ಜನ ಆಟೋ ಡ್ರೈವರ್ಗಳು ತನ್ನ ಸಂಸಾರಗಳನ್ನ ಅವರವರ ಕುಟುಂಬಗಳನ್ನ ಸಂಸಾರ ಸಾಂಸ್ಕೃತಿಕವಾಗಿ ಬದುಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹೌದು, ಪಾಲಿಸಿ ಅಪಘಾತ ಮುಕ್ತ ನಗರ ಮಾಡುತ್ತೇನೆ, ಪ್ರಯಾಣಿಕರಿಗೆ ಗೌರವ ಕೊಟ್ಟು ನಗರದ ಗೌರವ ಹೆಚ್ಚಿಸುತ್ತೇನೆ, ಮದ್ಯ ಡ್ರಗ್ಸ್ನಿಂದ ದೂರವಿದ್ದು ಸುರಕ್ಷಿತವಾಗಿ ಚಾಲನೆ ಮಾಡುತ್ತೇನೆ. ಜೈ ಹಿಂದ್. ಆನಂದ್ ಅವರ ಈ ಸೇವೆ ಪ್ರತಿಯೊಂದು ಜಿಲ್ಲೆಯ ಎಲ್ಲರ ಮನೆಗಳು ಸಲ್ಲಿ ಅಶಕ್ತರು, ಅಭಾಗ್ಯತರು, ನೊಂದವರಿಗೆ ಅವರು ಎಲ್ಲರೂ ಹ್ಯಾಂಡ್ ಕೈ ನಮ್ಮ ಚೇಗೂರಿನ ಉಪನಿರೀಕ್ಷಕರಾಗಿರ್ತಕ್ಕಂಥ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರೇ, ಪತ್ರಕರ್ತ ಸಂಘದ ಚಿಕ್ಕಬಳ್ಳಾಪುರ ಉಪಾಧ್ಯಕ್ಷರಾಗಿರ್ತಕ್ಕಂಥ JK ಆನಂದ್ ಅವರೇ, ಬಾಗೇಪಲ್ಲಿ ತಾಲೂಕು ಪತ್ರಕರ್ತ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅವರೇ, ಕೃಷ್ಣ ಅವರೇ, ನಮ್ಮ ಚೆಂಡೂರು ತಾಲೂಕಿನ ಚಂದ್ರ ಅವರೇ, ರಸೂಲ್ ಸರ್ ಅವರೇ, ಚೆಂಡೂರಿನ ಎಲ್ಲರೂ ನನ್ನ ಅಣ್ಣ ತಮ್ಮಂದರೆ, ಇಲ್ಲಿ ಬಂದಿರತಕ್ಕಂಥ ಆತ್ಮೀಯ ನನ್ನ ಸ್ನೇಹಿತರೆ, ಏನು ಕಾನೂನು ವಿಚಾರಗಳೆಲ್ಲ ಕುಲಂಕುಷವಾಗಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಹೇಳಿದರು. ಯಾಕಂದರೆ ಇವತ್ತು ಚಾಲಕರು ಯಾವ ಥರ ಆಟೋ ಚಾಲಕರು ಯಾವ ಥರ ನಡೆಸ್ಕೋಬೇಕಂತ ಹೇಳಿದ್ದಾರೆ. ಯಾಕಂದರೆ ಇದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಚಾರ. ನೀವು ಇನ್ಶೂರೆನ್ಸ್ ಕಡ್ಡಾಯವಾಗಿ ಇನ್ಶೂರೆನ್ಸ್ ಇರಬೇಕು, DL ಇರಬೇಕು, RC ಕಾರ್ಡ್ ಇರಬೇಕು, ಡ್ರೆಸ್ ಇರಬೇಕು, ಎಲ್ಲ ಇದ್ರೆ ನೀವೇನಾದರೂ ಅಪಘಾತಕ್ಕೆ ಗುರಿಯಾದರೆ ಕಾರ್ಮಿಕ ಇಲಾಖೆ ಇದೆ ಅಂತ ನೀವು ನೆನಪಿಟ್ಕೋಬೇಕು. ಯಾಕಂದರೆ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ತಕ್ಕಂಗೆ ಇಲಾಖೆಗೆ ಏನು ಸವಲತ್ತು ಕೊಡ್ಬೇಕಂತ ಸರ್ಕಾರ ಒಂದು ನೇಮಕ ಮಾಡಿದ್ದಾರೆ. ನಮಗೆ ಅವಾಗ ಮಂಜುನಾಥ್ ಹೇಳಿದ್ರು, ಯಾರಿಗಾದ್ರೂ ಗೊತ್ತಾ ಈ ಥರ ಎಲ್ಲ ಸವಲತ್ತುಗಳಿದೆ ಅಂತ. ಯಾಕೆ ಇದು ನಮಗೆ ವಿದ್ಯಾಭ್ಯಾಸ ಕೊಡ್ತೆ, ವಿದ್ಯೆಯಿಂದ ನಾವು ಏನು ಮಾಡೋಕ್ಕಾಗಲ್ಲ. ನಾನು ತಿಳ್ಕೊಂಡಂಗೆ ಒಬ್ಬ ಚಾಲಕರಿಗೆ ಎಷ್ಟು ಹೇಳಬೇಕು ಅದನ್ನ ಗರಿಷ್ಠ ಮಟ್ಟದಲ್ಲಿ ಹೇಳಿದ್ದಾರೆ. ಜೊತೆಗೆ ಸಮಾಜದ ಬಗ್ಗೆ ಅವರಿಗಿದ್ದಂಥ ಕಾಳಜಿ ಅವರ ಮಾತುಗಳಲ್ಲಿ ಕಾಡ್ತಾ ಇತ್ತು. ಯಾಕಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಬರೀ ನಮ್ಮ ಮನೆಗೆ ಮಾತ್ರ ಸೀಮಿತ ಆಗಬಾರ್ದು. ಅದು ನಿಜವಾದ ಜವಾಬ್ದಾರಿ ಅಲ್ಲ. ಸಮಾಜದ ಒಬ್ಬ ಉತ್ತಮ ಹೋರಾಟ ಆಗಿದೆ. ನಾನು ಒಂದು ಪ್ರೀತಿಯಿಂದ ಮನವಿ ಮಾಡ್ಕೊಳ್ತೀನಿ, ನಮ್ಮಗಳ ಈ ಹೋರಾಟಕ್ಕೆ ನಿಮ್ಮ ಸಹಕಾರ ಇರಲಿ. ಮತ್ತು ಈ ಒಂದು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಇದೊಂದು ಪುಟ್ಟ ಸಂಘಟನೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ರಾಜಕೀಯ ರಹಿತವಾದ ಮತ್ತು ಜಾತಿ ರಹಿತವಾದ ಮತ್ತು